ಇಲ್ಲ ಭೂಮಿಕಾ, ನೀವು ಸುಮ್ಮನೆ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಅವನ ಜೊತೆ ಅವಳು ಬೈಕ್ ಹಲ್ಲೋದು ಅಷ್ಟೇ ತಾನೇ, ಅದ್ರಲ್ಲಿ ಏನಿದೆ ಬಿಡಿ. ಗೌತಮ್ ಅವರೇ ಬರೀ ಅಷ್ಟೇ ಆಗಿದ್ರೆ ನಾನು ತಲೆ ಕೆಡಿಸ್ಕೊತಿರ್ಲಿಲ್ಲ. ನಂದೇನು ಅಷ್ಟೊಂದು ನ್ಯಾರೋ ಥಿಂಕಿಂಗ್ ಅಲ್ಲ. ನಾನು ನೋಟಿಸ್ ಮಾಡಿದ್ದೀನಿ ಗೌತಮ್ ಅವರೇ, ದಿನದಲ್ಲಿ ಅವಳಿಗೆ ಎಷ್ಟು ಕಾಲ್ಸ್ ಬರುತ್ತೆ ಗೊತ್ತಾ? ಆ್ಯಂಡ್ ಕೇಳಿದ್ರೆ ಫ್ರೆಂಡಿಗೆ ನೋಟ್ಸ್ ಕಳಿಸ್ಬೇಕು ಅನ್ನೋ ಸ್ಟ್ಯಾಂಡರ್ಡ್ ಆನ್ಸರ್ ಇಟ್ಕೊಂಡ್ಬಿಟ್ಟಿದ್ದಾಳೆ. ಅವತ್ತು ಅಮ್ಮ ಮನೆಗೆ ಹೋದಾಗ ನೀವು ನೋಡಿದ್ರಲ್ಲ, ಅವಳಿಗೆ ಎಷ್ಟೊಂದು ಫೋನ್ ಬಂತ. ನಾನೇ 2 ಸಲ ಹೇಳಿದೆ ಹೋಗಿ ಮಾತಾಡೋಣ, ಬಟ್ ಮಾತಾಡಿದ್ಲ ಇಲ್ಲ. ಫ್ರೆಂಡ್ ಹತ್ರ ಮಾತಾಡೋದಕ್ಕೆ ಮನೆಯಲ್ಲಿ ರೂಮ್ ಒಳಗೆ ಹೋಗ್ಬಿಟ್ಟು ಡೋರ್ ಹಾಕ್ಬಿಟ್ಟು ಯಾಕೆ ಮಾತಾಡಬೇಕು? ಅಂಥ ಪ್ರೈವಸಿ ಏನು ಬೇಕು? ಫ್ರೆಂಡಿಗೆ ಯಾರಾದರೂ ಚೈಲ್ಡ್ ಅಂತ ಹೆಸರು ಸೇವ್ ಮಾಡ್ತಾರಾ ಫೋನಲ್ಲಿ? ಹೇಳಿ, ನಿಮಗೆ ಅರ್ಥ ಆಗ್ತಿಲ್ಲ. ಅವಳು ಈ ರೀತಿ ಡೈವರ್ಟ್ ಆದರೆ ಅವಳ ಗುರಿ, ಅವಳ ಭವಿಷ್ಯ ಏನಾಗಬೇಡ. ಕನ್ಸರ್ನ್ ನನಗೆ ಅರ್ಥ ಆಗತ್ರಿ. ಅವ್ನು ಯಾರೋ ಬ್ಯಾಚ್ ಮೇಟ್ ಇರ್ಬೋದು ಅಥವಾ ಪರಿಚಯದವನು ಇರ್ಬೋದು. ಕ್ಲಾಸ್ಮೇಟ್ ಆಗಿದ್ರೆ ಕ್ಲಾಸ್ ಅಟೆಂಡ್ ಮಾಡ್ಬೇಕಲ್ವಾ? ಇನ್ಸ್ಟಿಟ್ಯೂಟ್ ಯಾಕೆ ಬಂಕ್ ಹಾಕಬೇಕು? ಇಲ್ಲ ಗೌತಮ್ ಅವರೇ, ನಾನು ನೋಡಿದ್ದೀನಿ ಇತ್ತೀಚೆಗೆ ಅವಳ ಮನೆಯಿಂದ ಆಚೆ ಓಡೋದಕ್ಕೆ ನೋಡ್ತಿರ್ತಾಳೆ. ತಿಂಡಿ ಮಾಡು, ಊಟ ತೊಗೊಂಡೋಗೋದು ಬೇಡ, ನಾನು ಅಲ್ಲಿ ಮಾಡ್ತೀನಿ ಅಂತ ಓಡೋಗ್ಬಿಡ್ತಾಳೆ. ಇದ್ಯಾವುದೂ ಸರಿ ಅನ್ನಿಸ್ತಿಲ್ಲ ನೋಡಿ. ನನಗಿರೋ ಯೋಚನೆ ಒಂದೇ, ಈಗಾಗಲೇ ಅವಳು ತುಂಬಾ ನೋವು ಅನುಭವಿಸ್ಬಿಟ್ಟಿದ್ದಾಳೆ, ಮೋಸ ಹೋಗಿದ್ದಾಳೆ. ಅದು ಮತ್ತೆ ರಿಪೀಟ್ ಆಗಬಾರ್ದು. ಅವಳ ಋಣ ನನ್ನ ಮೇಲೆ ತುಂಬಾನೇ ಇದೆ ಗೌತಮ್ ಅವ್ರು. ಅವಳು ನನಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡಿದ್ದಾಳೆ. ಅವತ್ತಿಂದ ಇವತ್ತಿನವರೆಗೂ ನನ್ನ ಜೊತೆಲೇ ಇದ್ದು ನನ್ನ ನೆರಳಾಗಿ ನನ್ನ ಹಿಂದೆನೇ ಹೆಜ್ಜೆ ಇಟ್ಟಿದ್ದಾಳೆ. ಅವಳಿಗೆ ಈ ಜೀವನ ಅಗತ್ಯ ಇರಲಿಲ್ಲ. ಅವಳು ಬೇಕಿದ್ರೆ ಸ್ವತಂತ್ರವಾಗಿ ಬದುಕಬಹುದಾಗಿತ್ತು. ಯಾಕಂದ್ರೆ ಅವರಪ್ಪ ಅವಳಿಗೋಸ್ಕರ ಅಷ್ಟೊಂದು ಮಾಡಿಟ್ಟಿದ್ದಾರೆ. ಬಟ್ ಅವಳು ಅದನ್ನು ಆಯ್ಕೆ ಮಾಡಿಲ್ಲ. ಯಾಕಂದ್ರೆ ಅವಳಿಗೆ ನಾನಂದ್ರೆ ತುಂಬಾನೇ ಪ್ರೀತಿ, ನನ್ನ ಮೇಲಿರೋ ಕಾಳಜಿ. ಅದನ್ನ ನಾನು ರೆಸಿಪ್ರೊಕೇಟ್ ಮಾಡ್ಬೇಕಲ್ವಾ? ಅದು ನನ್ನ ಕರ್ತವ್ಯ ಅಲ್ವಾ? ಅವಳಿಗೆ ಯಾರಿಂದಾನು ದ್ರೋಹ ಆಗ್ಬಾರ್ದು, ಅನ್ಯಾಯ ಆಗ್ಬಾರ್ದು ಅಷ್ಟೇ. ಸರಿ, ಇಷ್ಟೊಂದು ಓವರ್ ಥಿಂಕ್ ಮಾಡಿ ತಲೆ ಕೆಡಿಸ್ಕೊಳ್ಳೋ ಬದಲು ಏನ್ ನಿನ್ ಕತೆ ಅಂತ ಅವಳನ್ನೇ ಡೈರೆಕ್ಟ್ ಆಗಿ ಕೇಳ್ಬೋದಲ್ವಾ? ಅದನ್ನ ಬಿಟ್ಬಿಟ್ಟು ಅವಳನ್ನ ಫಾಲೋ ಮಾಡಿ ಇನ್ವೆಸ್ಟಿಗೇಟ್ ಮಾಡೋ ಗತಿ ಏನಿದೆ? ಏನು ಎತ್ತ ಅಂತ ಗೊತ್ತಿಲ್ಲದೆ ಏನಂತ ಪ್ರಶ್ನೆ ಮಾಡಲಿ ನಾನು? ಈಗೆಲ್ಲ ಗೊತ್ತಾಗಿದೆಯಲ್ಲ, ಅವ್ಳು ಕ್ಲಾಸ್ ಹೋಗ್ತಾ ಇಲ್ಲ, ಇನ್ಯಾರ ಜೊತೆ ಬೈಕ್ ನ ಸುತ್ತಾ ಇದ್ದಾಳೆ ಅಂತ ಪ್ರೂಫ್ ಸಮೇತ ಪ್ರಶ್ನೆ ಮಾಡ್ಬೋದಲ್ಲ? ಕರೆಕ್ಟ್, ಬಟ್ ಅದು ಇನ್ನಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡುತ್ತಲ್ವಾ? ಏನು ನನ್ನ ಕ್ಯಾರೆಕ್ಟರ್ ಸರಿಗಿಲ್ಲ, ನಾನು ಫಾಲೋ ಮಾಡ್ಕೊಂಡ್ ಬಂದಿದ್ದೀರಾ, ನನ್ನ ಮೇಲೆ ಡೌಟ್ ಪಡ್ತಿದ್ದೀರಾ ಅಂತ ಅವಳೇನಾದ್ರು ಅನ್ಕೊಂಡ್ರೆ? ನೋಡಿ, ಅವಳ ದೃಷ್ಟಿಯಲ್ಲಿ ಸಣ್ಣವಳಾಗಕ್ಕೆ ನನಗೆ ಇಷ್ಟ ಇಲ್ಲ. ಸರಿ, ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾನು ಇಷ್ಟೊತ್ತು ನಿಮ್ಮ ಹತ್ರ ಯಾಕೆ ಮಾತಾಡ್ದೆ ಹೇಳಿ? ಏನ್ ಮಾಡೋದು ಗೊತ್ತಾಗದೆ ನಿಮ್ಮ ಹತ್ರ ಕೇಳ್ತಿದ್ದೀನಿ. ಓಕೆ, ಒಂದು ಫ್ರೆಂಡಾ ಅಥವಾ ರಿಲೇಶನ್ಶಿಪ್ ಅಲ್ಲಿ ಇದಾರ ಅಂತ ತಿಳ್ಕೊಬೇಕಲ್ವಾ? ಅದನ್ನ ಕೇಳೋದಕ್ಕೆ ನಿಮಗೂ ಮುಜುಗರ, ನನ್ನ ಕೈಲೂ ಆಗಲ್ಲ. ಅದೇ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಈಗ ನಾವೇ ಮುಂದೆ ನಿಂತು ಒಂದು ಮದುವೆ ಸಂಬಂಧ ತಂದು ಏನ್ ಮಾತಾಡ್ತಿದಾರ ಗೌತಮ್ ಅವ್ರೆ? ಸುಮ್ಮನೆ ರೀ ಟಮ್ಮಿ, ಪಾರ್ಟ್ ಆಫ್ ದ ಪ್ಲಾನ್ ಇದು. ನಾನು ಹೇಳೋದು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಈಗ ನಾವು ಒಬ್ಬ ಹುಡುಗನ್ ನೋಡಿದೀವಿ. ಹುಡುಗನ ಕಡೆಯವರು ಸಂಜೆ ನೀನು ನೋಡಕ್ ಬರ್ತಾ ಇದ್ದಾರೆ, ಬಿ ರೆಡಿ ಅಂತ ಒಂದು ಬಾಂಬ್ ಹಾಕೋಣ. ಬಾಂಬ್ ಬ್ಲಾಸ್ಟ್ ಆಗ್ತಾ ಇದ್ದಾಗೆ ಅವಳು ಶಾಕ್ ಆಗ್ತಾಳೆ. ಒಂದ್ ವೇಳೆ ನಮ್ಮ ಅನುಮಾನದಲ್ಲಿ ಹುರುಳಿ